ನಿಮ್ಮ ಬದುಕಲ್ಲಿ ಏನಾದರೂ ನೋವಲ್ಲಿದ್ದೀರಾ? ಏನಾದರೂ ಕಳೆದುಕೊಂಡಿರುವಂತಹ ದುಃಖದಿಂದ ನೀವು ಬಳಲ್ತಾ ಇದ್ದೀರಾ? ಇವತ್ತಿನ ವಿಡಿಯೋದನ್ನು ನೀವು ಕೊನೆ ತನಕ ನೋಡಲೇಬೇಕು. ನಾನಿವತ್ತು ನಿಮಗೆ ಕ್ಯಾಂಪ್ ಫೈರ್ ಥಿಯರಿ ಅಂತ ಹೇಳುವಂತಹ ನೋವನ್ನು ಅನುಭವಿಸುವ, ನೋವಿನಿಂದ ಹೊರಬರುವ ಪ್ರಯತ್ನವನ್ನು ನಾವು ಮಾಡುವಾಗ ನಮ್ಮ ಜೊತೆಗಿಲ್ಲದಿರುವ ಜನರ ಕುರಿತಾದ ಒಂದು ಥಿಯರಿಯನ್ನು ಹೇಳ್ತೀನಿ. ಕ್ಯಾಂಪ್ ಫೈರ್ ಥಿಯರಿ ತುಂಬ ಸಿಂಪಲ್ ಆಗಿರುವಂತಹದ್ದು. ಇದೇನು ಭಯಂಕರ ಸೈಂಟಿಸ್ಟ್ಗಳು ಡೆವಲಪ್ ಮಾಡಿದಂತಹ ಥಿಯರಿ ಅಲ್ಲ. ಇದೊಂದು ಅನಾಲಜಿ ಅಷ್ಟೇ. ನೀವು ರೆಸಾರ್ಟಿಗೆ ಹೋಗಿರ್ತೀರಿ ಅಥವಾ ಯಾವುದಾದ್ರೂ ಔಟಿಂಗಿಗೆ ಹೋಗಿರ್ತೀರಿ. ಹೀಗೆ ಹೋಗಿದ್ದಾಗ ನಿಮ್ಮ ಆ ಔಟಿಂಗ್ನಲ್ಲಿ ಕ್ಯಾಂಪ್ ಫೈರ್ ಹಾಕೋದನ್ನು ನೋಡಿರ್ತೀರಿ. ರಾತ್ರಿ ಎಲ್ಲೋ ಒಂದು ಜಾಗದಲ್ಲಿ ಎಲ್ಲರನ್ನ ಒಟ್ಟು ಸೇರಿಸಿ ಒಂದಿಷ್ಟು ಕಟ್ಟಿಗೆಗಳನ್ನು ಜೋಡಿಸ್ತಾರೆ. ಅದರ ಮೇಲೆ ಪೆಟ್ರೋಲು ಡೀಸೆಲ್ಲೋ ಏನೋ ಒಂದು ಹಾಕಿಬಿಟ್ಟು ಬೆಂಕಿ ಕೊಡ್ತಾರೆ. ಈ ಬೆಂಕಿ ಹಚ್ಚಿದ ಮೇಲೆ ಸುತ್ತ ಮ್ಯೂಸಿಕ್ ನಡೀತಿರುತ್ತೆ, ಕೆಲವೊಮ್ಮೆ ಫುಡ್ ಸಪ್ಲೈ ಇರುತ್ತೆ. ನೀವು ಅದರ ಸುತ್ತ ಕೂತ್ಕೊಂಡು ಹರಟೆ ಹೊಡಿಬಹುದು, ಮಾತಾಡಬಹುದು, ಡ್ಯಾನ್ಸ್ ಮಾಡಬಹುದು. ಹೀಗೆ ಆದರೆ ಈ ಕ್ಯಾಂಪ್ ಫೈರ್ನಲ್ಲೂ ಕೂಡ ಕೂತಿರುವವರು ಎಲ್ಲರೂ ಆ ಬೆಂಕಿಯ ಜೊತೆಗೆ ಒಂದೇ ಹೊತ್ತು ಕೂತಿರ್ತಾರೆ ಅಂತಲ್ಲ. ಕೆಲವರು ಆ ಬೆಂಕಿಯ ಮುಂದೆ ಕೊನೆಯವರೆಗೆ ಕೂತಿರ್ತಾರೆ. ಕೆಲವರು ಬೆಂಕಿ ಹಾಕಿದ 5-10 ನಿಮಿಷಕ್ಕೆ ಅಲ್ಲಿಂದ ಹೊರಡ್ತಾರೆ. ಇನ್ನು ಕೆಲವರು ಹೋಗಿರ್ತಾರೆ, ಮತ್ತೆ ಮತ್ತೆ ಆಗಾಗ ಬರ್ತಿರ್ತಾರೆ, ಹೋಗ್ತಾ ಇರ್ತಾರೆ. ಬದುಕಲ್ಲೂ ಕೂಡ ಹೀಗೆ ನಾವು ನೋವು ಅನುಭವಿಸ್ತಾ ಇರಬೇಕಾದ್ರೆ, ನಮ್ಮ ಬದುಕಲ್ಲಿ ಏನೋ ಒಂದು ಭಯಂಕರವಾದಂತಹ ನೋವು ಕಳೆದುಕೊಂಡಿರುವಂತಹದ್ದಾಗಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಕೇಸ್ನಲ್ಲಿ ನಾವು ಆಸ್ಪತ್ರೆಯಲ್ಲಿದ್ದಾಗ ಒಂದಿಷ್ಟು ಜನರು ನಮ್ಮ ಜೊತೆಯಲ್ಲೇ ಇದ್ದರು, ಒಂದಿಷ್ಟು ಜನರು ಆಗಾಗ ಬರ್ತಿದ್ರು. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇವ್ರು ಇರ್ತಾರೆ ನಮ್ಮ ಜೊತೆಗೆ ಅಂತ. ಕೆಲವರು ಅವರು ನಮ್ಮ ಜೊತೆಗೆ ಇರಲೇ ಇಲ್ಲ. ಮತ್ತೆ ಕೆಲವೊಂದಿಷ್ಟು ಜನ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವ್ರು ಬರ್ತಾರೆ, ನಮ್ಮ ಜೊತೆಗಿರ್ತಾರೆ ಅಂತ. ಆದರೆ ಅವರು ತುಂಬ ಸಹಾಯವನ್ನು ಮಾಡಿದರು. ಅವರು ನಮ್ಮ ಜೊತೆಗೆ ಬಂದರು. ನಮ್ಮನ್ನು ಆ ಬೆಂಕಿ ಆರದೇ ಇರುವ ರೀತಿಯಲ್ಲಿ, ಕ್ಯಾಂಪ್ ಫೈರ್ನಲ್ಲೂ ಬೆಂಕಿ ಆರಿಕೊಂಡು ಹೋಗುತ್ತಲ್ಲ ಸೌದೆ ಮುಗಿದಾಗ, ಯಾರೋ ತಂದು ಸೌದೆಯನ್ನು ವಾಪಸ್ ಇಡಬೇಕಾಗತ್ತೆ. ಆರ್ತಾ ಇರುವಂತಹ ಆ ಬೆಂಕಿಯನ್ನು ಒಟ್ಟು ಸೇರಿಸಿ ಮತ್ತೆ ಹೊತ್ತಿಸ್ಬೇಕಾಗತ್ತೆ. ಇಂತಹದ್ದನ್ನೆಲ್ಲ ಮಾಡುವವರು ಯಾರಾದರೂ ಬೇಕಾಗತ್ತೆ. ತುಂಬ ದೊಡ್ಡ ವಿಷಯ ಏನೂ ಇಲ್ಲ, ರಿಯಶ್ಯೂರೆನ್ಸ್ ಬೇಕಾಗಿರುವಂತಹದ್ದು. ಅಲ್ಲಿ ಯಾರನ್ನೂ ನೋಡಿದ್ದೆ, 6 ತಿಂಗಳು ಬೆಡ್ ರಿಡನ್ ಆಗಿದ್ರಂತೆ, 6 ತಿಂಗಳು ಪ್ರಜ್ಞೆ ಇರಲಿಲ್ವಂತೆ, ಈಗ ಕಂಪ್ಲೀಟ್ಲಿ ನಾರ್ಮಲ್ ಆಗಿದ್ದಾರೆ. ಅವಳು ಯಾರಿಗೋ ಒಬ್ಳಿಗೆ ಆಕ್ಸಿಡೆಂಟ್ ಆಗಿತ್ತಂತೆ, ಏನೂ ಮಾಡೋದಕ್ಕಾಗ್ತಿರ್ಲಿಲ್ವಂತೆ, 1 ವರ್ಷ ಸ್ಟ್ರಗಲ್ ಮಾಡಿದ್ಲಂತೆ ತುಂಬ. ಈಗ ನಾರ್ಮಲ್ ಆಗಿದ್ದಾಳೆ, 2 ಮಕ್ಕಳಾಗಿದ್ದಾಳೆ ಅವಳಿಗೆ ಅಂತ. ಹೀಗೆ ಯಾರೋ ಏನನ್ನೋ ಒಳ್ಳೆಯದನ್ನು ಪಾಸಿಟಿವನ್ನು ಹೇಳಬೇಕಾದ್ರೆ ನಮಗೂ ಕೂಡ ಪಾಸಿಟಿವಿಟಿ ಬರುತ್ತೆ. ಬಟ್ ಹೀಗೆ ಹೇಳದೇ ಇರುವವರು, ಬಿಟ್ಟು ಹೋದವರು ಎಲ್ಲರೂ ಕೆಟ್ಟವರು ಖಂಡಿತ ಅಲ್ಲ. ಕೆಲವರಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಕೆಲವರಿಗೆ ಆ ಕ್ಷಣಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಕೆಲವರಿಗೆ ಆಸ್ಪತ್ರೆಗೆ ಬದುಕು, ಈ ರೀತಿಯ ಹೋರಾಟಗಳನ್ನು ಯೋಚನೆ ಮಾಡಿದಾಗ ಅವರ ಮನಸ್ಥಿತಿಯೇ ಹಾಳಾಗುತ್ತೆ. ಆ ಕಾರಣದಿಂದ ಅವರು ಏನು ಹೇಳೋದಕ್ಕೆ ಹೋಗೋದಿಲ್ಲ. ನಮ್ಮ ಈ ಎಲ್ಲ ಘಟನೆಗಳಲ್ಲಿ ತೀರಾ ಮನಸ್ಸಿಗೆ ಕಾಡುವಂತಹದ್ದು ಯಾವುದು ಅಂತ ಹೇಳಿದರೆ ಅಪೂರ್ವಾಳ ಸಾವಿನ ನಂತರದ ಕಾರ್ಯಕ್ರಮಗಳು. 10, 11 ಮತ್ತು 12ನೆಯ ದಿನದ ಕಾರ್ಯಕ್ರಮವನ್ನು ನಾವು ಮಾಡ್ತೇವಲ್ಲ, ಹಾಗೆ ಮಾಡುವಾಗ ತುಂಬ ಜನರು ಬರಲೇ ಇಲ್ಲ. ಯಾಕೆ ಅಂತ ಹೇಳಿದರೆ, ನಮ್ಮಲ್ಲೊಂದು ನಂಬಿಕೆ ಇದೆ. ನಮ್ಮ ವಯಸ್ಸಿಗಿಂತ ಸಣ್ಣ ವಯಸ್ಸಿನವರು ಸಾವನ್ನಪ್ಪಿದರೆ ಅವ್ರದ್ದು ದೈಹಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇರುವಂತಹದ್ದು ತುಂಬ ಜನರಿಗೆ ಇರುವಂತಹ ಒಂದು ಮನಸ್ಥಿತಿ. ಬಿಕಾಸ್ ದ್ಯಾಟ್ ಈಸ್ ಅ ಬ್ಯಾಡ್ ಥಿಂಗ್ ಅಂತ ಹೇಳೋದು. ಸಣ್ಣ ವಯಸ್ಸಿನವರು ಸಾವನ್ನಪ್ಪೋದು, ದೊಡ್ಡವರು ಅದನ್ನು ನೋಡೋದಕ್ಕೆ ಹೋಗುವಂತಹದ್ದು, ದ್ಯಾಟ್ ಈಸ್ ಎಗೇನ್ಸ್ಟ್ ಪ್ರಾಕೃತಿಕವಾಗಿ ಕ್ರೊನಾಲಜಿಯಲ್ಲಿ ನಡಿಬೇಕಾಗಿರುವಂತಹ ಈವೆಂಟ್ಸು. ದೊಡ್ಡವರು ಮೊದಲು ಸಾಯಬೇಕು, ಸಣ್ಣವರು ಆ ಸಾವಿನ ಕರ್ತವ್ಯಗಳನ್ನು ಮಾಡಬೇಕು, ಮತ್ತೆ ಸಣ್ಣವರು ಹೋಗಬೇಕು. ಬಟ್ ಇಲ್ಲಾಗ್ತಿರುವಂತಹದ್ದು ಉಲ್ಟಾ, ದೊಡ್ಡವರೆಲ್ಲರೂ ಬದುಕಿದ್ದಾರೆ, ಸಣ್ಣವರು ಹೋಗ್ತಾ ಇದ್ದಾರೆ. ಇದನ್ನು ನೋಡೋದಕ್ಕೆ ತುಂಬ ಜನ ಇಷ್ಟಪಡೋದಿಲ್ಲ. ಬಟ್ ದಿಸ್ ಇಸ್ ವಾಟ್ ಇಟ್ ಈಸ್. ಥಿಯರಿ ಒಂದು ವಿಷಯವನ್ನು ನನ್ನಲ್ಲೂ ಕೂಡ ಕೆಲವೊಮ್ಮೆ ಜಾಗೃತವಾಗಿಸ್ತು. ಈ ಥಿಯರಿಯ ಬಗ್ಗೆ ಓದ್ತಿರ್ಬೇಕಾದ್ರೆ ನನಗೆ ನನ್ನ ಬಗ್ಗೆ ತುಂಬ ಕೆಲವೊಂದಿಷ್ಟು ವಿಚಾರಗಳು ಅರ್ಥ ಆದವು. ಕೆಲವೊಮ್ಮೆ ಬೆಂಕಿ ಆರ್ತಾ ಇರಬೇಕಾದ್ರೆ ಸೌದೆ ತರುವಂತಹ ಕೆಲಸ, ಬೆಂಕಿಯನ್ನು ಒಟ್ಟು ಮಾಡುವಂತಹ ಕೆಲಸ, ಅದಕ್ಕೊಂದು ಸ್ವಲ್ಪ ಗಾಳಿ ಊದಿ ಬೆಂಕಿಯನ್ನು ಮತ್ತೆ ಹೊತ್ತಿಸುವಂತಹ ಕೆಲಸವನ್ನು ಮಾಡುವವರು ಬೇರೆ ಯಾರೂ ಇರೋದಿಲ್ಲ. ನೀವೊಬ್ಬರೇ ಅದನ್ನು ಮಾಡಬೇಕಾಗತ್ತೆ. ನಮ್ಮ ಕೇಸ್ನಲ್ಲಿ ಎಷ್ಟೋ ಸರ್ತಿ ಹೀಗೆ ಆಗಿದೆ.
ನನ್ನ ಸುತ್ತ ನನ್ನ ಅಪ್ಪ, ನನ್ನ ಚಿಕ್ಕಮ್ಮನ ಮಗ ಇದ್ರೂ ಕೂಡ ಕೆಲವೊಂದು ಕ್ಷಣಗಳಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಏಕಾಂಗಿಯಾಗಿ ತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿಗಳು ತುಂಬ ಸರ್ತಿ ಬಂದಿದ್ವು ಆಸ್ಪತ್ರೆಯಲ್ಲಿ. ವೈದ್ಯರು ಕೇಳುವಂತಹದ್ದು, ನಿನ್ನ ನಿರ್ಧಾರ ಏನು ಅನ್ನೋದನ್ನು ಹೇಳು. ಡೂ ಯು ವಾಂಟ್ ಅಸ್ ಟು ಶಿಫ್ಟ್ ಹರ್ ಔಟ್ ಆಫ್ ICU ಆ್ಯಂಡ್ ಶಿಫ್ಟ್ ಹರ್ ಟು ವಾರ್ಡ್? 14ನೇಯೋ 16ನೇಯ ದಿನವೋ ವೈದ್ಯರು ನನ್ನ ಹತ್ರ ಕೇಳಿದ್ದು. ಅವರಿಗೆ ಆಗ ದರ್ ವಾಸ್ ನಾಟ್ ಮಚ್ ಎಕ್ಸ್ಪೆಕ್ಟೇಷನ್. ವಾರ್ಡಿಗೆ ಈಗ ಶಿಫ್ಟ್ ಮಾಡಬೇಕು ಅಂದರೆ ಶಿಫ್ಟ್ ಮಾಡ್ತೀವಿ ನಾವು ಅಂತ. ಬಟ್ ಇಫ್ ದಿ ಶಿಫ್ಟೆಡ್ ಹರ್ ಟು ವಾರ್ಡ್ ದ್ಯಾಟ್ ಡೇ, 1 ವಾರದೊಳಗೆ ಎಲ್ಲ ಕತೆ ಮುಗೀತಿತ್ತು ಪ್ರಾಯಶಃ. ಬಟ್ ಆಗ ನಾನು ತೆಗೆದುಕೊಂಡಂತಹ ನಿರ್ಧಾರ, ಇಲ್ಲ, ವಿಲ್ ಕಂಟಿನ್ಯೂ ಡೂಯಿಂಗ್ ವಾಟ್ ಎವರ್ ವಿ ಆರ್ ಡೂಯಿಂಗ್. ಕೊನೆಯ ದಿನವು 5:15 ನಮ್ಮನ್ನು ಕರೆದಾಗಲೂ ಕೂಡ ಅವಳು ನೋವನ್ನು ಅನುಭವಿಸ್ತಿದ್ಲು ಅನ್ನೋದು ನನಗೆ ಗೊತ್ತಿದೆ. ಅವಳ ಪ್ರಾಣ ಉಳಿಯೋದು 0.1%ಗಿಂತ ಕಮ್ಮಿ ಚಾನ್ಸ್ ಇದೆ ಅನ್ನೋದು ನನಗೆ ಗೊತ್ತಿದೆ. ಆದರೆ ವೈದ್ಯರು ಈಗ ನಾವು ಡೆತ್ ಡಿಕ್ಲೇರ್ ಮಾಡ್ತೀವಿ ಸ್ವಲ್ಪ ಹೊತ್ತಿನಲ್ಲಿ ಅಂತ ಹೇಳಿದಾಗ, ಆಗಲೂ ನಾನು ಹೇಳಿದ್ದು, ಯಾವ ಮಷೀನ್ಸನ್ನು ಕೂಡ ನಾವು ಅನ್ಪ್ಲಗ್ ಮಾಡೋದು ಬೇಡ. ವಿ ವಿಲ್ ಗಿವ್ ಹರ್ ಎವ್ರಿ ಲಾಸ್ಟ್ ಚಾನ್ಸ್ ಟು ಕಮ್ ಬ್ಯಾಕ್ ಅಂತ. ಬಟ್ ಅದು ದಿಸ್ ಈಸ್ ದ ಸ್ಟ್ರೆಂತ್ ದ್ಯಾಟ್ ಯು ಫೈಂಡ್ ಇನ್ ಕೆಲಾಮಿಟೀಸ್. ನಾನು ನಿಜ ಹೇಳ್ತೀನಿ, ನನಗಿಷ್ಟು ಧೈರ್ಯ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬದುಕನ್ನು ಇಷ್ಟರ ಮಟ್ಟಿಗೆ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಯಾವಾಗಲೂ ನನ್ನ ಬದುಕಿನ ಅತ್ಯಂತ ಕ್ಲಿಷ್ಟಕರವಾದಂತಹ ಇಂಪಾರ್ಟೆಂಟ್ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ನಾನೊಂದು 10 ಜನರ ಹತ್ರ ಕನ್ಸಲ್ಟ್ ಮಾಡ್ತಿದ್ದೆ. ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಅಕ್ಕ, ನನ್ನ ಭಾವ, ನನ್ನ ಹೆಂಡತಿ, ನನ್ನ ಅತ್ತೆ ಮಾವ, ಹೀಗೆ ಪ್ರತಿಯೊಬ್ಬರನ್ನ ಕೇಳಿ ಏನು ಮಾಡಬಹುದು ಅಂತ ಹೇಳುವಂತಹ ನಿರ್ಧಾರಗಳನ್ನೇ ತಗೋತಾ ಇದ್ದದ್ದು. ಬಟ್ ದಿಸ್ ಈಸ್ ಒನ್ ಪ್ಲೇಸ್ ವೇರ್ ಐ ಹ್ಯಾಡ್ ಟು ಟೇಕ್ ಮೈ ಡಿಸಿಷನ್ಸ್. ತೀರಾ ಇಂಪ್ರಾಕ್ಟಿಕಲ್ ಆಗಿರುವಂತಹ, ತೀರಾ ಇಲ್ಲಾಜಿಕಲ್ ಆಗಿರುವಂತಹ ನಿರ್ಧಾರಗಳನ್ನು ನಾನು ತಗೊಂಡಿದ್ದೇನೆ. ರೀಸನ್, ಒಬ್ಬ ಪ್ರೇಮಿಯಾಗಿ, ಒಬ್ಬ ಗಂಡನಾಗಿ ಅವಳನ್ನು ನನಗಿಂತ ಹೆಚ್ಚು ಯಾರೂ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಆ್ಯಂಡ್ ಬದುಕಲ್ಲಿ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡನ್ನು ಹೊಂದಿದ್ದಂತಹ ಹುಡುಗಿ ಅವಳಿಗೆ ಒಂದೇ ಒಂದು ಚಾನ್ಸ್ ಬದುಕಲ್ಲಿ ವಾಪಸ್ ಬರುವಂತಹದ್ದು ಸಿಕ್ಕಿದ್ದಿದ್ರೆ ಅವಳು ವಾಪಸ್ ಬರ್ತಿದ್ಲು. ಆ ಅಪಾರ್ಚುನಿಟಿ ಅವಳಿಗೆ ಸಿಗಬಹುದು ಅಂತ 134 ದಿನ ನಾನು ಕಾದದ್ದು. ಅವಳಿಗೆ ಸಿಗಲಿಲ್ಲ, ಅದು ದ್ಯಾಟ್ ಈಸ್ ಓಕೆ. ಬಟ್ ಈ ಸ್ಟೋಕಿಂಗ್ ದ ಫೈರ್, ಈ ಕ್ಯಾಂಪ್ ಫೈರ್ ಥಿಯರಿ ಹೇಳುವಂತಹ ಕೆಲವೊಂದಿಷ್ಟು ವಿಚಾರಗಳು, ಮಗಳನ್ನು ನೋಡಿಕೊಳ್ಬೇಕಿತ್ತು, ಉದ್ಯೋಗವನ್ನು ಉಳಿಸಿಕೊಳ್ಬೇಕಿತ್ತು, ಆಸ್ಪತ್ರೆಯ ಖರ್ಚುಗಳನ್ನು ನೋಡಬೇಕಿತ್ತು, ಇನ್ಶೂರೆನ್ಸ್ನವ್ರ ಜೊತೆಗೆ ಹೋರಾಟವನ್ನು ಮಾಡಬೇಕಿತ್ತು, ನನ್ನ ಪತ್ನಿಯನ್ನು ಉಳಿಸ್ಕೊಳ್ಬೇಕಿತ್ತು. ಆ ಎಲ್ಲ ಕಷ್ಟಗಳ ನಡುವೆ ಅವಳಿಗೆ ಯಾವುದನ್ನು ತಿಳಿಯದೇ ಇರುವ ರೀತಿಯಲ್ಲಿ, ನಿನ್ನ ಸುತ್ತಮುತ್ತಲೇ ನಾವಿದ್ದೇವೆ, ನೀನೀಗ ಹುಷಾರಾಗಿ ಬರಬೇಕಾಗಿರುವಂತಹದ್ದು, ಇದು ಮಾತ್ರ ನೀನು ಮಾಡಬೇಕಾಗಿರುವಂತಹ ಕೆಲಸ ಅಂತ ಅವಳಿಗೆ ಮತ್ತೆ 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 ರಿಯಶ್ಯೂರೆನ್ಸ್ ಕೊಡಬೇಕಿತ್ತು. ದಿಸ್ ಈಸ್ ಆಲ್ಸೋ ಸಮ್ ಟೇಕ್ ಅವೇ ಫಾರ್ ಮೀ. ನಿಮ್ಮ ಬದುಕಲ್ಲಿ ಕಷ್ಟಗಳಿದ್ದಾವೆ, ನಿಮ್ಮ ಬದುಕಲ್ಲಿ ಏನೋ ಒಂದು ತುಂಬ ಕ್ಲಿಷ್ಟಕರ ಸನ್ನಿವೇಶ ಆಗ್ತಿದೆ ಅಂತ ಹೇಳಿದರೆ, ರಿಮೆಂಬರ್ ದಿಸ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಯುವರ್ ಸೋಲ್ ಕಾಂಟ್ರಾಕ್ಟ್. ಗುರುಗಳು ನನಗೆ ಯಾವಾಗಲೂ ಹೇಳ್ತಾರೆ, ನಾವು ಕಷ್ಟಗಳಿದ್ದಾವೆ, ನೋವಿದೆ, ಭಯಂಕರ ಬೇಜಾರು, ಯಾಕಿದೆಲ್ಲ ನನ್ನ ಬದುಕಲ್ಲಿ ಆಗ್ತಿದೆ ಅಂತ ಕೇಳ್ತೀವಿ. ಬಟ್ ನಾವು ಕೇಳದೆ ನಮ್ಮ ಬದುಕಲ್ಲಿ ಯಾವುದು ಕೂಡ ಆಗೋದಿಲ್ಲ. ಪ್ರಾಯಶಃ ನಿನಗದೀಗ ನೆನಪಿಲ್ಲ, ಪ್ರಾಯಶಃ ಈ ಭೂಮಿಗೆ ಬಂದ ಮೇಲೆ ಅದನ್ನು ನೆನಪಿಟ್ಟುಕೊಳ್ಳುವಂತಹ ಶಕ್ತಿ ನಮಗಿಲ್ಲ. ಬಟ್ ಈ ಜನ್ಮವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ದೀಸ್ ಆರ್ ಆಲ್ ದ ಥಿಂಗ್ಸ್ ದ್ಯಾಟ್ ವಿ ಆಸ್ಕ್ಡ್ ಫಾರ್ ಅಂತ. ಒಂದು ಎಕ್ಸ್ಪೀರಿಯನ್ಸ್ ಬದುಕಲ್ಲಿ ಬೇಕು, ಕೆಟ್ಟ ನಿರ್ಧಾರಗಳನ್ನು ಮಾಡಿ ಬದುಕಿಂದ ಕಲಿಬೇಕು ಅಂತ ಹೇಳುವಂತಹದ್ದು ಆತ್ಮಕ್ಕೇನಾದರೂ ಇದ್ದರೆ, ವೈ ಶುಡ್ ವಿ ರಿಪೆಂಟ್ ಫಾರ್ ಟೇಕಿಂಗ್ ದ್ಯಾಟ್ ಕಾಲ್? ವೈ ಶುಡ್ ವಿ ರಿಪೆಂಟ್ ಫಾರ್ ಟೇಕಿಂಗ್ ದ್ಯಾಟ್ ಡಿಸಿಷನ್? ಎಸ್, ಕಷ್ಟ ಆಗ್ತಿದೆ, ಹೌದು, ಈ ಕಷ್ಟವನ್ನು ನಾವು ಅನುಭವಿಸ್ತಿದ್ದೇವೆ, ಹೌದು. ಬಟ್ ಈ ಕಷ್ಟದಿಂದಲೂ ಕೂಡ ನಾವು ಏನನ್ನು ಕಲಿತಿದ್ದೇವೆ? ಸ್ಟ್ರಾಂಗ್ ಆಗೋದನ್ನು ಬದುಕು ನನಗಿವತ್ತು ಕಲಿಸಿದೆ. ನೋವಿದ್ದಾಗಲೂ, ಬೇಜಾರಿನಲ್ಲಿದ್ದಾಗಲೂ ಕೂಡ ಏನನ್ನು ನಾನು ಮಾಡಬೇಕೋ ಅದನ್ನು ಮಾಡೋದು ಹೇಗೆ ಅನ್ನೋದನ್ನು ಬದುಕು ಕಲಿಸಿದೆ ನನಗೆ. ಇದಕ್ಕಿಂತ ಮುಂಚೆ ನನ್ನ ಶಕ್ತಿ ಅಪೂರ್ವ ಆಗಿದ್ಲು. ನನ್ನ ಅಪ್ಪ ಅಮ್ಮ ಆಗಿದ್ದರು, ನನ್ನ ಅಕ್ಕ ಭಾವ ಆಗಿದ್ದರು, ಅವರೆಲ್ಲರನ್ನೂ ಕೇಳಿಕೊಂಡು ಪ್ರತಿಯೊಂದನ್ನು ಕೂಡ ಮಾಡ್ತಿದ್ದೆ. ಇವತ್ತಿಗೂ ಬದುಕಲ್ಲಿ ಅವರೆಲ್ಲರೂ ಶಕ್ತಿಯೇ, ಇವತ್ತಿಗೂ ಬದುಕಲ್ಲಿ ಅಪೂರ್ವ ಶಕ್ತಿಯೇ. ಬಟ್ ನಾನೇನು ಮಾಡಬೇಕು ಅನ್ನುವ ನಿರ್ಧಾರವನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ.
ಬೆಂಕಿಯನ್ನು ಕೆಲವೊಮ್ಮೆ ಉರಿಸೋದಕ್ಕೆ ಕಟ್ಟಿಗೆಯನ್ನೂ ನಾವೇ ತರಬೇಕಾಗುತ್ತೆ. ಬೆಂಕಿ ಆರದೇ ಇರುವ ರೀತಿಯಲ್ಲಿ ನಾವೇ ನೋಡಿಕೊಳ್ಬೇಕಾಗತ್ತೆ. ಮಳೆ ಬರ್ತಿರ್ಬೇಕಾದ್ರೆ ಬೆಂಕಿಯನ್ನು ಪ್ರೊಟೆಕ್ಟ್ ಮಾಡೋದನ್ನು ಕೂಡ ನಾವೇ ಮಾಡಬೇಕಾಗತ್ತೆ. ಆ್ಯಂಡ್ ಕೆಲವೊಮ್ಮೆ ಈ ಉರಿತಿರುವಂತಹ ಬೆಂಕಿಯ ಪಕ್ಕದಲ್ಲಿ ಸುಮ್ಮನೆ ನಾವೇ ಕೂರಬೇಕಾಗತ್ತೆ. ಕೆಲವರು ಬರ್ತಾರೆ, ಕೆಲವರು ಹೋಗ್ತಾರೆ. ಕೆಲವರು ಈ ಸಮಯದಲ್ಲಿ ಹುಟ್ಟುತ್ತಾರೆ, ಕೆಲವರು ಈ ಸಮಯದಲ್ಲಿ ನಮ್ಮ ಬದುಕಿಂದ ದೂರ ಹೋಗಿಬಿಡ್ತಾರೆ. ಆದರೆ ಇದೆಲ್ಲ ಆಗ್ಬೇಕಾದ್ರೆ ನಮ್ಗೆಲ್ರಿಗೂ ಗೊತ್ತಿಲ್ಲದೆ ಇರುವ ನಮ್ಮದೊಂದು ವ್ಯಕ್ತಿತ್ವವು ಕೂಡ ಹೊರಗೆ ಬರುತ್ತೆ. ಕೊನೆಯ ಟೇಕವೇ ಈ ವಿಡಿಯೋದಿಂದ ಇಷ್ಟೆ. ನಿಮ್ಮ ಬದುಕಲ್ಲಿ ಕೆಲವರು ಒಂದು ಎಪಿಸೋಡ್ಗೆ ಇರ್ತಾರೆ, ಕೆಲವರು ಒಂದು ಸೀಸನ್ ಆಗಿರ್ತಾರೆ, ಕೆಲವರು ಇಡೀ ಪುಸ್ತಕವೇ ಆಗಿರ್ತಾರೆ. ಆದರೆ ಕೆಲವೊಮ್ಮೆ ಈ ಪುಟಗಳು ಮುಗಿದಾಗ, ಈ ಪುಸ್ತಕಗಳು ಮುಗಿದಾಗ, ಈ ಚಾಪ್ಟರ್ಗಳು ಮುಗಿದಾಗ ನಿಮ್ಮ ಬದುಕಲ್ಲಿ ನೀವೊಬ್ಬರೇ ಉಳಿತೀರಿ. ಆ್ಯಂಡ್ ಬದುಕನ್ನು ಮುಂದೆ ತಗೊಂಡು ಹೋಗುವಂತಹ, ಬದುಕಿನ ಅರ್ಥವನ್ನು ಹುಡುಕುವಂತಹ, ಅರ್ಥವನ್ನು ಕಳೆದುಕೊಳ್ಳದೆ ಮುಂದೆ ಹೋಗುವಂತಹ ನಿರ್ಧಾರಗಳನ್ನು ನೀವೇ ಮಾಡಬೇಕಾಗತ್ತೆ. ಇದು ಇವತ್ತಿನ ವಿಡಿಯೋ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.